ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಈಸಿ ಆಗಿರೋಂಥ ಬೀಡೆಡ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. 1 ಗಂಟೆ ಒಳಗಡೆ ಆಗತ್ತೆ. ಇದು ಇಡೀ ಸೀರೆಗೆ ಮಾಡಿ ಹೆಚ್ಚು ಇಲ್ಲ, 2 ಸ್ಟೆಪ್. ಇದು ಇದೇ ರೀತಿ ನಾನು ಮೊದಲೇ ಒಂದು ಮಾಡಿದ್ದೀನಿ. ನನ್ನ ಓನ್ ಕ್ರಿಯೇಟೆಡ್ ಡಿಸೈನಲ್ಲಿ ಬೀಡೆಡ್ ಟಸಲ್ಸ್ ಅಂತ ಇದೆ. ಅದೇ ರೀತಿಲಿ ಸ್ವಲ್ಪ ಚೇಂಜ್ ಬೇರೆ ಮಾಡ್ತಾ ಇದ್ದೀನಿ ನಾನು. ಸಿಂಪಲ್ ಈಸಿ ಆಗಿರೋಂಥ ಡಿಸೈನು. ಇದಕ್ಕೆ 6 ಎಳೆ ದಾರ, ಆಮೇಲೆ 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಇದು ಅದಲ್ಲದೆ ಈ ಥರದ ಉದ್ದ ಬೀಡು, ಸ್ವಲ್ಪ ಲಾಂಗ್ ಸೈಜಲ್ಲಿ ಇರೋಂತಹ ಬೀಡನ್ನು ತಗೊಳ್ತಾ ಇದ್ದೀನಿ, ಉದ್ದ ಸೈಡ್. ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಯಾವಾಗಲೂ ಹಾಗೆ ನಾರ್ಮಲ್ ಬೀಡ್ಸ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈಗ ಲಾಂಗ್ ಬೀಡ್ ಒಂದು ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಮತ್ತೆ 2 ಚೈನು, 1 2 ಚೈನ್ ಮಾಡಿಕೊಂಡು ಈಗ ಮತ್ತೆ ಲಾಂಗ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಇದನ್ನು ವಿ ಶೇಪ್ ಬರೋ ಥರ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಈ ಥರ ವಿ ಶೇಪ್ ಬರುತ್ತೆ ಇದು. ಆಮೇಲೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಫಸ್ಟಿಗೆ 3 ಚೈನು, ಆಮೇಲೆ 4 ಚೈನು. ಇದು 3 ಚೈನು ಬೀಡ್ಸು, 4 ಚೈನು. ಈಗ ಬೀಡ್ಸು ಮತ್ತೆ ಈ ಥರ ಲಾಂಗ್ ಬೀಡ್ ಸೇರಿಸಿ ಲಾಕ್ ಮಾಡಿ 2 ಚೈನು ವಿ ಶೇಪಲ್ಲಿ ಬಟ್ಟೆಗೆ ಸೇರಿಸಿ. ಆಮೇಲೆ 4 ಚೈನು ಬಟ್ಟೆಗೆ ಸೇರಿಸಿ. ಮತ್ತೆ ಇದೇ ಥರ ಬೀಡ್ಸ್ ಸೇರಿಸಿ. ಇದೇ ರೀತಿ ಮಾಡ್ಕೊಂಡು ಬನ್ನಿ. ಫಸ್ಟ್ 3 ಚೈನು ಮತ್ತೆ ಲಾಂಗ್ ಬೀಡ್ ಸೇರಿಸಿ 2 ಚೈನ್ ಮಾಡಿ ಮತ್ತೆ ಲಾಂಗ್ ಬೀಡ್ ಸೇರಿಸಿ ವಿ ಶೇಪಲ್ಲಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿ ಮತ್ತೆ ವಿ ಶೇಪಲ್ಲಿ ಲಾಕ್ ಮಾಡಿ ಬೀಡ್ಸ್ಗಳನ್ನು. ಮತ್ತೆ 4 ಚೈನು ಮತ್ತೆ ಬೀಡ್ಸು, ಮತ್ತೆ 4 ಚೈನು ಮತ್ತೆ ಬೀಡ್ಸು. ಎಂಡಲ್ಲಿ ಮಾತ್ರ 3 ಚೈನ್ಸ್ ಮಾಡಿ ಸ್ಟಾಪ್ ಮಾಡಿ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬೀಡ್ಸನ್ನು ವಿ ಶೇಪಲ್ಲಿ ಈ ಥರ ಸೇರಿಸ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಮಧ್ಯದಲ್ಲಿ 4 ಚೈನ್ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಮಾತ್ರ 3 ಚೈನ್ ಮಾಡಿ ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿ ದಾರ ಕಟ್ ಮಾಡಿ ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಈ 3 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಈ ಬೀಡ್ ಹಿಂದಿನ ದಾರ ಇದೆಯಲ್ವ, ಇಲ್ಲಿ ಇದರಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ 3 ಒಟ್ಟಿಗೆ ಸೇರಿಸ್ಕೊಂಡು ಆಮೇಲೆ ಬೀಡ್, ಆಮೇಲೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಈ ಥರ ಮಾಡಿ ಸೇರಿಸ್ಕೋತಾ ಬರ್ತಾ ಇದ್ದೀನಿ. ಈಗ ಈ ಮಿಡ್ಲಲ್ಲಿ 2 ಚೈನ್ ಹಾಕಿದೀವಲ್ವ, ಅಲ್ಲಿ 2 ಸಿಂಗಲ್ ಕ್ರೋಶೆ, 2 ಅಥವಾ 3 ಹಾಕ್ಕೋಬಹುದು.
3 ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ, 2 ಅಲ್ಲ 3. ಈಗ ಇಲ್ಲಿ 4 ಬೀಡ್ ಸೇರಿಸಿದೇವಲ್ವ, ಅದೇ ಥರ ಇಲ್ಲಿನೂ ಹಾಫ್ ಡಬಲ್ ಕ್ರೋಶೆ ಮಾಡಿ ಬೀಡ್ಸ್. ಫಸ್ಟ್ ಬೀಡ್ ಸೇರಿಸಿ, ಆಮೇಲೆ ಈ ಬೀಡ್ ಹಿಂದ್ಗಡೆ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಇನ್ನೊಂದು ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, ಮತ್ತೆ ಇನ್ನೊಂದು ಬೀಡ್, ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಈ ಥರ 4 ಬೀಡ್, ಈ ಕಡೆ 4 ಬೀಡ್, ಈ ಕಡೆ 4 ಬೀಡ್. ಇದನ್ನು ಮಿಡ್ಲಲ್ಲಿ ಲಾಕ್ ಮಾಡಿ. ಈ 4 ಚೈನ್ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಅದರ ಮಿಡ್ಲಲ್ಲಿ ಈ ಥರ. ಈಗ ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸ್ಕೊಂಡು ಈ ಬೀಡ್ ಹಿಂದಿನ ದಾರದಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಬೀಡ್ ಮಾಡ್ಕೊಳ್ಳಿ. ಈ ಥರ ಬೀಡ್ನ ಹಿಂದ್ಗಡೆ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಬೀಡ್, ಆಮೇಲೆ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಬೀಡ್, ಆಮೇಲೆ ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಬೀಡ್, ಆಮೇಲೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಆಮೇಲೆ ಇಲ್ಲಿ ಮಿಡ್ಲಲ್ಲಿ 3 ಸಿಂಗಲ್ ಕ್ರೋಶೆ, ಮತ್ತೆ ಇಲ್ಲಿ ಬೀಡ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ. ಫಸ್ಟ್ ಬೀಡ್ ಸೇರಿಸಿ, ಆಮೇಲೆ ಈ ಬೀಡ್ ಹಿಂದ್ಗಡೆ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಹಾಫ್ ಡಬಲ್ ಕ್ರೋಶೆ ಬೀಡ್ ಹಿಂದಿನ ದಾರದಲ್ಲಿ, ಮತ್ತೆ ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೆ ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಬೀಡ್. ಈ ಥರ. ಈಗ ಇಲ್ಲಿ 4 ಚೈನ್ ಗ್ಯಾಪ್ ಇದೆ, ಇಲ್ಲಿ ಮಿಡ್ಲಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆನೂ ಮಾಡ್ಕೊಳ್ಳಿ ಬೇಕಾದ್ರೆ. ಈ ಥರ ಜಾಗ ನೋಡಿಕೊಂಡು, ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಈ ಥರ ಬರುತ್ತೆ ಬೀಡೆಡ್. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಕುಚ್ಚು ಸೇರಿಸ್ಕೊಂಡು ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲ್ ಆದ್ರೂ ಗ್ರ್ಯಾಂಡ್ ಇದೆ, ಬೀಡ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮಾಡೋದು ತುಂಬ ಸಿಂಪಲ್, ಈಸಿ. ಅಂದರೆ ಗ್ರ್ಯಾಂಡ್ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿ ಕುಚ್ಚಿಗೆ ಮಾಡ್ಕೋಬೋದು, ಬ್ರೈಡಲ್ ಸ್ಯಾರಿಗಳಿಗೆ ಗ್ರ್ಯಾಂಡಾಗಿ ಇದೆ ಇದು. ಬೀಡ್ಸ್ ಹಾಕಿದಾಗ ಮಾಡೋದು ತುಂಬ ಈಸಿ. 2 ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಈ ಲಾಂಗ್ ಬೀಡ್ಸ್ ಹಾಕ್ಕೊಳ್ಳೋದು, ಸೆಕೆಂಡ್ ಸ್ಟೆಪ್ಪು ಸ್ಮಾಲ್ ಬೀಡ್ಸ್ ಹಾಕ್ಕೊಳ್ಳೋದು ಅಷ್ಟೇ, ಮತ್ತು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ ಇರೋದು. ಇದಕ್ಕೆ ಕುಚ್ಚು ನಾನು ಸ್ವಲ್ಪ ದಪ್ಪನೇ ಕಟ್ಟಿದ್ದೀನಿ, ಚಿಕ್ಕದಾಗಿ ಕಟ್ಟಿದ್ದೀನಿ, ಹೆಚ್ಚು ಉದ್ದ ಮಾಡಿಲ್ಲ. ಯಾಕಂದರೆ ಇದುವೇ ಆರ್ಚೆ ಉದ್ದ ಇರುತ್ತಲ್ವ, ಕುಚ್ಚು ಉದ್ದ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಕುಚ್ಚು ಸ್ವಲ್ಪ ಪುಟ್ಟದಾಗಿ ಅಂದರೆ ಚಿಕ್ಕದಾಗಿ ಉದ್ದ ಕಡಿಮೆ ಇಟ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ದಪ್ಪ ಇರಲಿ. 150 ಎಳೆ ಇದೆ ಇದರಲ್ಲಿ. 150 ಎಳೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಬರೀ ತುಂಬ ಸಣ್ಣ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಕುಚ್ಚು ಇಂಪಾರ್ಟೆಂಟು. ಹತ್ರ ಆಗಿರೋದ್ರಿಂದ ಬೇಬಿ ಕುಚ್ಚು ಥರ ಇರೋದ್ರಿಂದ ತುಂಬ ಸಣ್ಣಕ್ಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಂತ ತುಂಬ ಉದ್ದನೂ ಇರಬಾರ್ದು, ಯಾಕಂದರೆ ಇದು ಆಚೆ ಉದ್ದ ಇರುತ್ತಲ್ವ, ಆದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಸೀರೆಗೆ ಮಾಡಿದ್ರೆ ಗ್ರ್ಯಾಂಡಾಗಿ ಇದೆ. ನೀವು ಮಾಡಿ ನೋಡಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮುಂದಿನ ವಿಡಿಯೋಗಳು ಸಿಗತ್ತೆ.
ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.